नमस्कार दोस्तों, कैसे हो? वेलकम टू ऑनलाइन क्लासेस। नवी कक्षा की तीसरी भाषा हिंदी। पिछले 2 क्लासेस में हमने स्वामी विवेकानंद के बारे में थोड़ा सा जानकारी हासिल किए थे। आज उनका जो आगे का जानकारी जो है हम हासिल करेंगे। यहाँ तक कि उनकी महानता, उनके बचपन का शौक, वो क्या क्या करते थे, कहाँ पैदा हुए, अपने माँ बाप के बारे में, और वो उनके गुरु रामकृष्ण परमहंस से कैसे मिले, उनकी जिज्ञासा कैसे प्रकट किए, और वहाँ से जो उन्होंने ज्ञान प्राप्त किए उस ज्ञान को मतलब रामकृष्ण परमहंस के जो सिद्धांत थे वो सभी जो फिलॉसफी था वो सभी दूसरे देशों में जाकर वो सभी फैलाने की कोशिश किए हैं स्वामी विवेकानंद ने। इन सब चीज़ों को हमने देखा। देखते हैं आगे क्या होता है। और उनके जो फॉलोवर्स में एक मुख्य भूमिका निभाई थी जो मार्गरेट एलिजाबेथ थी। उनका नाम चेंज किया गया भारतीय इसमें स्वामी अनुयायी बनकर सिस्टर निवेदिता के नाम से वो जानी जाती थी। यहाँ तक के हमने पढ़ा। स्वामी विवेकानंद ने भारत में भी भ्रमण करके भारतीय संस्कृति और सभ्यता का सदुपयोग किया। उन्होंने सिर्फ बाहर के देशों को ही नहीं, भारत में भी उन्होंने भ्रमण किया। ನಾವು ಹೇಳಿದ್ವಲ್ಲ, ಸ್ವಿಟ್ಜರ್ಲ್ಯಾಂಡ್ ಹೋದ್ರು, ಅಲ್ಲಿ ಹೋದ್ರು, US ಹೋದ್ರು ಅಂತೆಲ್ಲನೂ ಅವರಷ್ಟೇ ಅಲ್ಲ, ಭಾರತದಲ್ಲೂ ಕೂಡ ಸುತ್ತಾಡಿ ನಮ್ಮ ಧರ್ಮದ ಪ್ರಚಾರವನ್ನು ಮಾಡಿದ್ರು. ಏಕೆಂದರೆ ನಮ್ಮ ಧರ್ಮದ ಎಲ್ಲರೂ ನಮ್ಮ ಧರ್ಮದ ಬಗ್ಗೆ ತಿಳ್ಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅಲ್ಲಿ ಬೇಕಾದಷ್ಟು ತಿಳ್ಕೊಳ್ಳೋಂಥ ಒಂದು ವಿಷಯಗಳಿತ್ತು. ಆ ವಿಷಯಗಳನ್ನು ಅವರು ನಮ್ಮ ಭಾರತದಲ್ಲೂ ಕೂಡ ಸುತ್ತಾಡಿ ಅದನ್ನು ಪ್ರಚಾರವನ್ನು ಮಾಡಿದ್ರು. उन्होंने विश्वासों तथा रूढ़ियों को हटाकर धर्म का वास्तविक मर्म समझाया. ಅಂಧವಿಶ್ವಾಸಗಳು ಅಂದ್ರೇನು? ನಮಗೆ ಈ ರೀತಿಯಾದಂಥ ಒಂದು ಕೆಟ್ಟ ಇದಿದೆ. ಧರ್ಮ ಅಂದಿದ ತಕ್ಷಣವೇ ಎಲ್ಲ ರೀತಿಯಾದಂಥ ಒಂದು ಅಂಧವಿಶ್ವಾಸನೂ ಅದರಲ್ಲೇ ಇದೆಯೇನೋ ಅನ್ನೋ ರೀತಿ ನಾವು ಅಂದ್ಕೊಳ್ತೀವಿ. ಅದನ್ನೆಲ್ಲ ಬಿಟ್ಟು ಧರ್ಮ ಅಂದ್ರೇನು, ಅದರ ನಿಜವಾದ ಅರ್ಥ ಏನು ಅನ್ನೋದನ್ನು ಅವರು ಕೆಲವು ಪರಂಪರೆಗಳು ಬಂದ್ಬಿಟ್ಟಿರುತ್ತೆ. ಹೀಗೆ ಇರಬೇಕು, ಹಾಗೆ ಇರಬೇಕು, ಅಥವಾ ಇದು ಈ ರೀತಿಯೇ ಕೆಲಸ ಮಾಡಬೇಕು, ಈಗ ಬೇಕು ಹೋಯಿತು, ಇದಾಯಿತು, ಹಂಗೆ ಮಾಡಬೇಡ, ಹೀಗೆ ಮಾಡಬೇಡ ಅನ್ನೋದು ಸುಮಾರಷ್ಟು ನಾವೇನು ಮಾಡಿದ್ವಿ, ರೂಢಿಗಳನ್ನು ತೊಗೊಂಡ್ಬಿಟ್ವಿ. ಅದೆಲ್ಲನೂ ಅಂಧವಿಶ್ವಾಸ ಆಗಿತ್ತು. ಅದನ್ನೆಲ್ಲ ಬಿಟ್ಟು ನಿಜವಾದ ಧರ್ಮ ಅಂದರೆ ಏನು ಅನ್ನೋದನ್ನು ಫಾಲೋ ಮಾಡೋದು ಹೇಗೆ ಅನ್ನೋದು ನಾವು ತಿಳಿಸ್ಕೊಡ್ತೀವಿ. साधु सन्यासी वर्ग को भी उन्होंने शांति प्राप्त करने का नया मार्ग दिखाया. वह था दीन दुखी जनों की सेवा और सहायता का मार्ग. साधु संतರಿಗೂ ಕೂಡ ಶಾಂತಿಯಿಂದ ಅವರು ತಮ್ಮ ಒಂದು ಹೇಗೆ ಅವರು ತಮ್ಮ ಒಂದು सद्गतिಯನ್ನು प्राप्त ಮಾಡೋದಕ್ಕೆ ಅಥವಾ तोड़ते सद्गति प्राप्त करने के लिए जो शांति का मार्ग था उसे अपनाने के लिए उन्होंने कहा. कैसे? इस तरह दीन दुखियों की सेवा करो. सो दीन दुखियों की ಅಂದರೆ ಯಾರು? ತುಂಬಾ ನೀಡಿ ಪರ್ಸನ್, ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರು, ತುಂಬ ಬೇಡಿಕೆ ಅಂದರೆ ಅವರಿಗೆ ಬೇಕಾದಂಥ ಒಂದು ಫೆಸಿಲಿಟೀಸ್ ಏನೂ ಇಲ್ಲದೆ ಇರ್ತಕ್ಕಂಥ ತುಂಬ ಕಷ್ಟದಲ್ಲಿ ಅನುಭವಿಸ್ತಾ ಇದ್ದರೆ, ಆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಅಂಥವರಿಗೆ ನೀನು ಸಹಾಯವನ್ನು ಮಾಡು, ಅದು ನಿಜವಾದಂಥ ಧರ್ಮ ಅಂಥೇಳಿ ಅದನ್ನು ಆ ರೀತಿ ಮಾಡಿದರೆ ನೀನು ಸಾಧು ಸಂತನಾಗಿ ಕೂಡ ನಿನಗೆ ಒಂದು ಒಳ್ಳೆಯ ಶಾಂತಿ ಸಿಗುತ್ತೆ. ಅದರಿಂದ ಈ ಕೆಲಸವನ್ನು ಮಾಡು ಅಂಥೇಳಿ ಸಾಧು ಸಂತರಿಗೂ ಕೂಡ ಒಂದು ದಾರಿಯನ್ನು, ಶಾಂತಿಯ ಮಾರ್ಗವನ್ನು ಹುಡುಕಿಕೊಟ್ರು.
स्वामी विवेकानंद ने समाज सेवा को परमात्मा की सच्ची ಸೇವಾ ಬದಲಾಯ. ನೀನು ದೇವರನ್ನು ಪೂಜಿಸಲೇಬೇಕು, ದೇವರನ್ನ ಸೇವೆ ಮಾಡಲೇಬೇಕು ಅಂತಂದರೆ ಅವರು ಹೇಳಿದ್ದಂಥದ್ದು ಸಮಾಜ ಸೇವೆಯನ್ನು ಮಾಡು, ಸಮಾಜದಲ್ಲೇ ನಿನಗೆ ದೇವರನ್ನು ಕಾಣ್ಬೋದು. ಬೇರೆ ಈ ಒಂದು ಕಷ್ಟದಲ್ಲಿರ್ತಕ್ಕಂಥ ದೀನ ದುಃಖಿಗಳು ಯಾರಿರ್ತಾರೋ ಅವರಲ್ಲೇ ನೀನು ಪರಮಾತ್ಮವನ್ನು ನೋಡು, ಸಮಾಜ ಸೇವೆಯನ್ನು ನೋಡು. ಅದೇ ಪರಮಾತ್ಮನ ನಿಜವಾದಂಥ ಸೇವೆ. जो अगर तुम्हें सेवा करनी हो तो समाज की सेवा करो. वे स्वयं भी समाज सेवा में लग जाते थे. सन 1897 में प्लेग और अकाल से पीड़ित भारतवासियों की उन्होंने बड़ी तन्मयता से सेवा की थी. ಅವರು ಕೂಡ ತುಂಬ ಸೇವೆಯನ್ನು ಮಾಡ್ತಾ ಇದ್ದರು. ಈ 1897ನಲ್ಲಿ ಪ್ಲೇಗು ತುಂಬಾ ಇದಾಗಿತ್ತು. ಆ ಪ್ಲೇಗ್ ರೋಗದಿಂದ ಸಾವಿರಾರು ಜನ ಸಾಯ್ತಾ ಇದ್ರು. ಅಂಥ ಟೈಮಲ್ಲಿ ಯಾರನ್ನ ಮುಟ್ಟಿ ನೋಡ್ತಾ ಇರಲಿಲ್ಲ, ಯಾರೋ ಅವ್ರ ಹತ್ರನೇ ಹೋಗ್ತಿರ್ಲಿಲ್ಲ. ಪೂರ್ತ ಸಮುದಾಯಕ್ಕೆ ಅದು ಹೊರಟೋಗ್ತಿತ್ತು. ಅಂಥ ಟೈಮಲ್ಲೂ ಕೂಡ ಅದು ಹಿಂಜರಿಲಿಲ್ಲ, ಜನಗಳಿಗೆ ಹೋಗಿ ಅಲ್ಲಿ ಸೇವೆಯನ್ನು ಮಾಡಿದ್ರು. समर्थ लोगों को उन्होंने गरीबों की दशा सुधारने को संदेश दिया. समर्थ लोग ಅಂತ ಹೇಳ್ತಾರೆ. ಸಮರ್ಥ ಲೋಗ ಅಂದರೆ ಯಾರು? अमीर. तो समर्थ लोग मतलब अमीर लोग, मतलब जो ವೆಲ್ ಆಫ್ ಅಥವಾ ತುಂಬ ಚೆನ್ನಾಗಿ ಸೆಟ್ಲ್ ಆಗಿರ್ತಕ್ಕಂಥವ್ರು, ಅನುಕೂಲಗಳು ಇರ್ತಕ್ಕಂಥವ್ರು ಅಥವಾ ಸಾಹುಕಾರರಾಗಿರ್ಬೋದು. ಇವರೆಲ್ಲರನ್ನು ಅವರಿಗೆ ಏನಂತ ಕರೆ ಕೊಡ್ತಾರೆ ಇವರು? ಜೋ ಸಮರ್ಥ ಲೋಗೋ ಗರೀಬ್ ಲೋಗೋ ಕಿ ದಶಾ ಸುಧಾರ. ಬಡವರು ಯಾರಿರ್ತಾರೋ ಅವರ ಒಂದು ಕೈಯನ್ನು ಹಿಡಿಯಿರಿ, ಆವಾಗ ಅವರಿಗೆ ಸಹಾಯ ಮಾಡಿದರೆ ಅವರು ಕೂಡ ಜೀವನದಲ್ಲಿ ಮುಂದೆ ಬರ್ತಾರೆ. उन लोगों की जो दशा है उसे सुधारने की कोशिश करो. इसी ध्येय से उन्होंने कलकत्ते में रामकृष्ण मिशन की स्थापना की. आई थिंक यू नो अबाउट दिस रामकृष्ण मिशन. विवेकानंद इसी एक आशा के साथ उन्होंने रामकृष्ण मिशन की स्थापना की. कहा कि कलकत्ते में. कलकत्ते में उन्होंने रामकृष्ण मिशन की स्थापना की. स्वामी जी ने अज्ञान, अशिक्षा, विदेशी अनुकरण, दास्य मनोभाव आदि के बुरे प्रभावों का बोध कराया. ಇಷ್ಟಲ್ಲದೆ ಅವರು ಇನ್ನೂ ಏನೇನೋ ಬೋಧನೆಯನ್ನು ಮಾಡಿದ್ರು. ಏನು? ಅಜ್ಞಾನ ಅಥವಾ ಅಶಿಕ್ಷ ಅಥವಾ ಶಿಕ್ಷಣ ಅನ್ನೋದು ಸರಿಯಾದಂಥ ಶಿಕ್ಷಣ ಅನ್ನೋದು ಇಲ್ಲದೇ ಇರೋದು ಒಂದು ಕಾರಣಗಳಾಗಿರ್ಬೋದು. ಅಶಿಕ್ಷತೆಯಿಂದ ಏನು ಪರಿಣಾಮಗಳಾಗುತ್ತೆ ಅನ್ನೋದು. ಹಾಗೆಯೇ ನಾವು ವಿದೇಶಿ ಅನುಕರಣ, ವಿದೇಶ ನೋಡಿದ ತಕ್ಷಣ ಎಲ್ಲರೂ ಅದ್ರ ಬಗ್ಗೆ ಫಾಲೋ ಮಾಡ್ಕೊಂಡು ಹೊರಟೋಗ್ತೀವಿ. ನಮ್ಮ ಧರ್ಮ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಇದನ್ನೆಲ್ಲ ಬಿಡ್ತೀವಿ. ಅದನ್ನೆಲ್ಲ ಮಾಡಬೇಡಿ. ಅದರಿಂದ ಅವ್ರು ಹೇಳಿದ್ರು ವಿದೇಶಿ ಅನುಕರಣೆ ಬೇಡ. ದಾಸ್ಯ ಮನೋಭಾವ, ಬೇರೆಯವ್ರಿಗೆ ದಾಸರಾಗಿರುವಂಥದ್ದು, ಗುಲಾಮರಾಗಿರುವಂಥದ್ದು ಬೇಡ. ನಮ್ಮಲ್ಲಿ ಎಲ್ಲರಲ್ಲೂ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಗ್ರೇಟ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಮನೋಭಾವನೆಗಳನ್ನೆಲ್ಲ ಬಿಡಿ ಅಂತ ಅವರು ತುಂಬ ಉಪದೇಶಗಳನ್ನು ಕೊಟ್ಟರು. उन्होंने अपने भाषणों द्वारा जनता के मन से हीनता की भावना को दूर भगाने का प्रामाणिक प्रयत्न किया. और ಭಾಷಣದಲ್ಲಿ ಈ ಒಂದು ಕಾಂಪ್ಲೆಕ್ಸ್ ಇರುತ್ತಲ್ಲ, ನಮಗೆ ಇನ್ಫೀರಿಯಾರಿಟಿ ಅನ್ನೋದಿರುತ್ತಲ್ಲ, ಅದನ್ನೆಲ್ಲ ಹೋಗ್ಲಾಡಿಸಿ ನೀನು ಕೂಡ ಎಲ್ಲವನ್ನು ಸಾಧಿಸಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅದನ್ನೇನು ಹೇಳ್ತಾರೆ? जो उन्होंने अपने भाषण में हीनता की भाव हटाने को कहा और उसे प्रामाणिक प्रयत्न भी उसे हटाने को उन्होंने प्रयत्न किया था. अपने एक भाषण में उन्होंने कहा था, ಅವರು ಕೊಟ್ಟಿದ್ದಂಥ ಕೆಲವು ಭಾಷಣದ ಒಂದು ಸಣ್ಣ ತುಣುಕನ್ನು ಇಲ್ಲಿ ಒಂದು ಸಣ್ಣ ಡೈಲಾಗನ್ನು ಇಲ್ಲಿ ಹೇಳ್ತಾರೆ. प्यारे देशवासियों, वीर बनो और ललकार कर कहो कि मैं भारतीय हूँ. ಇಲ್ಲಿ ಪ್ಯಾರೆ ದೇಶವಾಸಿಯು ಅಂತ ಅವ್ರನ್ನ, ನಮ್ಮ ದೇಶವಾಸಿಗಳನ್ನು ಕರೀತಾರೆ. ಮತ್ತು ವೀರನಾಗಿ ಇರೋದನ್ನ ಕಲ್ತ್ಕೊಳ್ಳಿ. ಲಲ್ಕಾರ್ ಕರ್ಕೆ ಕಹೋ ಕಿ ಮೈ ಭಾರತೀಯ,
ಎಲ್ಲರಿಗೂ ಚಾಲೆಂಜ್ ಮಾಡಿ ನಾನು ಭಾರತೀಯ ಅನ್ನೋ ಒಂದು ಚಾಲೆಂಜನ್ನು ಕೊಡಿ. ಭಾರತೀಯ ಅಂದಿದ ತಕ್ಷಣ ಗುಲಾಮರಲ್ಲ, ಏಕೆಂದರೆ ಆಗ ನಾವು ಗುಲಾಮರಾಗಿದ್ವಿ. ಅದರಿಂದ ನಾವು ಗುಲಾಮರಲ್ಲ, ನಾವು ಭಾರತೀಯರು. ನಾವು अनपढ़ भारतीय, निर्धन भारतीय, ऊंची जाति का भारतीय, नीच जाति का भारतीय, सब मेरे भाई है. ಇಲ್ಲಿ ಇನ್ನೊಂದು ಹೇಳ್ತಾರೆ, ಯಾರು ಅನ್ಪಡಾಗಿರ್ತಾನೋ, ಯಾರು ಓದಿಲ್ವೋ ಅಥವಾ ದುಡ್ಡಿಲ್ಲದೆ ಇರುವಂಥವ್ರು, ಊಂಚಿ ಜಾತಿ ನೀಚ ಜಾತಿ, ಯಾರೇ ಜಾತಿ ಆ ಒಂದು ಭಾರತೀಯನಲ್ಲಿ ಯಾವ ಒಂದು ಭೇದ ಭಾವ ಅನ್ನೋದು ಬೇಡ, ಎಲ್ಲರೂ ಕೂಡ ನನ್ನ ಅಲ್ಲಿ ಮೇರೆ ಬಾಯಿ, ನನ್ನ ಸಹೋದರರು. ಅವರು ಎಲ್ಲರೂ ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ, ಅವರು ಹಣವಂತನಾಗಿರಲಿ ಅಥವಾ ತೀರಾ ಕಡುಬಡವನಾಗಿರಲಿ, ಏನೂ ಇಲ್ಲದೆ ಇರ್ತಕ್ಕಂಥ ನಿರ್ಗತಿಕನಾಗಿರಲಿ, ಎಲ್ಲರೂ ನನ್ನ ಸಹೋದರರು. ಯಾಕಂದರೆ ಅವರು ಭಾರತೀಯರು. ಉನ್ಕಿ ಪ್ರತಿಷ್ಠಾ ಮೇರಿ ಪ್ರತಿಷ್ಠಾ ಹೇ, ಉನ್ಕಾ ಗೌರವ ಮೇರಾ ಗೌರವ ಹೇ. ಅವರ ಪ್ರತಿಷ್ಠೆ ಅನ್ನೋದೇನಿರುತ್ತೋ ಅದು, ಅವರ ಗೌರವ ಏನಿದೆಯೋ ಅದು ನನ್ನ ಗೌರವ, ಪ್ರತಿಷ್ಠೆ, ಅದು ಬೇರೆ ಅಲ್ಲ. ಯಾಕಂದರೆ ಅವರು ನನ್ನ ಸಹೋದರರು. ಈ ರೀತಿಯಾಗಿ ಅವರಲ್ಲಿ ಭಾಷಣ ಹೇಗಿರ್ತಿತ್ತು ಅಂದರೆ, ಆ ಭಾಷಣ ಕೇಳಿದಾಗಲೇ ನಮಗೆ ಈ ಒಂದು ರೋಮಗಳೆಲ್ಲನೂ ನಮ್ಮ ನರನಾಡಿಗಳಲ್ಲಿ ಎಲ್ಲರೂ ಕೂಡ ನಮ್ಮ ದೇಶಭಕ್ತಿ ಅನ್ನೋದು ಜಾಗೃತವಾಗಬೇಕು, ಧರ್ಮ ಅನ್ನೋದು ಜಾಗೃತವಾಗಬೇಕು ಅನ್ನೋಷ್ಟು ಮಟ್ಟಿಗೆ ಅವರ ಭಾಷಣ ಇರ್ತಿತ್ತು. ಅದರ ಒಂದು ಭಾಗದ ಒಂದೇ ಒಂದು ಡೈಲಾಗನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವರು 4 ಜುಲೈ 1902 ಸ್ವಾಮಿ ವಿವೇಕಾನಂದ ಪರಲೋಕಿಸಿದ್ದಾರೆ. ಸೊ ಅವರು ಸತ್ತಿದ್ದು ಯಾವಾಗ? 4 ಜುಲೈ 1902. ಸೊ 1902 4 ಜುಲೈ ಅವರು ನಮ್ಮನ್ನು ಅಗಲಿದಂಥ ದಿನ. ಲೇಕಿನ್ ಆಜ್ ಭಿ ಉನ್ಕೆ ಕಾರ್ಯ और ಸಂದೇಶ ಅಮರ ಹೇ. ಆದರೂ ಕೂಡ ಅವರು ನಮ್ಮನ್ನು ಅಗಲಿ ಹೋದರೂ ಕೂಡ ಆ ದಿನ ಇವತ್ತಿಗೂ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ನಾವು ಅವರನ್ನು ಜ್ಞಾಪಿಸ್ಕೊಳ್ತಾ ಇದ್ದೀವಿ. ಅವರ ಕೆಲಸದ ಮುಖಾಂತರ, ಉನ್ಕೆ ಕಾರ್ಯ ಅವ್ರ ಸಂದೇಶ, ಅವರ ಕಾರ್ಯಗಳಲ್ಲಿ ಅವ್ರು ಮಾಡಿದಂಥ ಕೆಲಸಗಳು, ಹಾಗೆಯೇ ಅವ್ರು ಕೊಟ್ಟಂಥ ಒಂದು ಭಾಷಣಗಳು, ಅವ್ರು ಕೊಟ್ಟಿದ್ದಂಥ ಒಂದು ಸಂದೇಶಗಳಲ್ಲಿ ಅವರನ್ನು ಇವತ್ತು ನಾವು ಜೀವಂತವಾಗಿಟ್ಕೊಂಡಿದ್ದೀವಿ. वो आज भी उनके संदेश के द्वारा, उनके कार्य के द्वारा इस दुनिया में जिंदा है और आगे भी उनके वो जिंदा रहेंगे. यही आशा करती हूँ. इस पूरे पाठ में आपको विवेकानंद का जो सिद्धांत था, उनके कार्य, उनके भाषण सभी आपको समझ में आया होगा. दोस्तों, इस पाठ को यही खत्म करती हूँ. धन्यवाद.